ಕಸ ಐತಿ. ಇಲ್ಲೆಲ್ಲ ಕಸ ಹಾಕ್ಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ? ಇಲ್ಲಿ ತಂದೆ ಯಾರೋ ಹಾಕ್ತಾರೆ, ನೀವು ಹಾಕ್ಬಿಡ್ತೀರಾ? ಹೇಳಿ. ಎತ್ತಿ. ಇಲ್ಲ ಎತ್ತಿ, ನೀವು ಎತ್ತಿ, ಫಸ್ಟ್ ಎತ್ತಿ. ಎತ್ಕೊಂಡೋಗಿ ಬಿಸಾಕ್ರೆ ಸರಿ. ಎಲ್ಲೆಲ್ಲನ ಬಿಸಾಕಿ ಕೆರೆಗಳ ಹತ್ರ. ಅಲ್ಲ, ನೀವೇ 4 ಜನಕ್ಕೆ ಬುದ್ಧಿ ಹೇಳ್ಬೇಕು. ನೀವು ಬೇರೆಯವ್ರು ಹಾಕ್ರೆ ನೀವು ಅಪ್ರೋಚ್ ಮಾಡಬೇಕು. ನಾವು ಹಿಂಗೆ ತಂದು ಹಾಕ್ಬಾರ್ದು. ಆ ಥರ ಎಲ್ಲ ಬೇರೆಯವ್ರಿಗೆ ತೊಂದರೆ ಆಗುತ್ತಲ್ವಾ? ಎತ್ತಿ, ಕಸ ಎತ್ತಿ. ಯಾವಾಗಲೂ ಹಾಕ್ಲಣ್ಣ, ಎತ್ತಿ ಅಷ್ಟೇ. ಎತ್ತಿ, ಕಸ ಎತ್ತಿ. ಇಟ್ಕೊಳ್ಳಿ ಅಣ್ಣ, ಹಂಗೆ ಒಂದು ನಿಮಿಷ. ಹಂಗೆ ಬಿಡಿ. ನೋಡಿ, ಇಲ್ಲಿ ಈ ಥರ ಕಸ ಹಾಕ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಯಾರೇ ನೋಡಲಿ ಪಬ್ಲಿಕ್ ಕಸ ಹಾಕಕ್ಕೆ ಕೊಡಬೇಡಿ. ನಾವೆಲ್ಲ ಯಾರು ಏರಿಯಾರೇ ಬರ್ಬೇಕಂತ ನಾವು ಬೇರೆಯವರು ಎತ್ತಿಸ್ಬೋದು. ಪಾಪ ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಒಂದು ಮಾತಾಡಿದ್ದಕ್ಕೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ಯಾವತ್ತೂ ಹಾಕ್ಬೇಡಿ ಅಣ್ಣ, ಎಲ್ಲನೂ ಓಕೆ ಅಣ್ಣ. ಯಾಕಂದ್ರೆ ನೀವು ಮಾಡೋದು ಇವಾಗ ಇನ್ನೊಬ್ರು ನೀವು ಹೇಳ್ಬೇಕು, ಇಲ್ಲಿ ಕಸ ಹಾಕ್ಬೇಡಿ ಅಮ್ಮ ಅಂತ ನೀವು ಹೇಳ್ಬೇಕು. ನಾನೇ ಅಲ್ಲ, ಯಾರನ್ನ ಹಾಕಿ ನೀವು ಮುಲಾಜಿಲ್ಲ ನಿಂತ್ಕೊಂಡು ಹೇಳಿ, ಓಕೆನಾ? ಯಾರೇ ಪಬ್ಲಿಕ್ ಅಲ್ರಿ ನಿಂತ್ಕೊಂಡು ಹೇಳ್ಬೇಕು ಒಂದು ಮಾತು, ಕಸ ಹಾಕ್ಬೇಡಿ ಅಂತ. ಇಲ್ಲಿಂದ ಅಲ್ಲಿವರೆಗೂ ಕಸ ತುಂಬಿರ್ತಾರೆ. ಪಾಪ ಅವ್ರು ಎಲ್ಲಿಂದ ಎತ್ತಿರ್ತಾರೆ? ಅವರು ದಿನ ಮನೆ ಎತ್ತಕ್ಕಾಗುತ್ತಾ ಕಸನ? ದಯವಿಟ್ಟು ಇನ್ಮೇಲೆ ಕಸನ ಯಾರು ಹಾಕ್ಬೇಡಿ, ಇಲ್ಲಿ ನೋಡ್ಕೊಂಡು ಇದು ಮಾಡಿ ಅಷ್ಟೇ.